ಹೀಗೆ ಕಾಂಗ್ರೆಸ್ ವಿರುದ್ಧ ಹಗರಣಗಳ ಬಲೆ ಬೀಸ್ತಾ ಇದ್ದಂತ ಬಿಜೆಪಿ ಸದ್ಯ ದಲಿತಾಸ್ತ್ರಕ್ಕೆ ಸಿಕ್ಕಾಕೊಂಡಿದೆ. ಮುನ್ರತ್ನ ಮಾತುಗಳು ಕೇಸರಿ ಕಲಿಗಳನ್ನ ಗೊಂದಲದಲ್ಲಿ ಸಿಕ್ಕಾಕ್ಸಿವೆ. ಇದೇ ಹೊತ್ತಲ್ಲೇ ಆಗಸ್ಟ್ 3ರ ಯಾದಗಿರಿಯ ಪಿಎಸ್ಐ ಸಾವಿನ ಪ್ರಕರಣ ಮುನ್ನೆಲೆಗೆ ಬಂದಿದೆ. ಕಾಂಗ್ರೆಸ್ ಅಸ್ತ್ರಕ್ಕೆ ಬಿಜೆಪಿ ಪಾಳೆಯ ತಿರುಗುಬಾಣವನ್ನು ಬಿಡೋ ಪ್ರಯತ್ನ ಪಡ್ತಿದೆ. ಹಾಗಾದ್ರೆ ಏನಿದು ಬಿಜೆಪಿಯ ಪ್ರತ್ಯಾಸ್ತ್ರ ತೋರಿಸ್ತೀವಿ ನೋಡಿ. ಬಿಜೆಪಿಗೆ ನುಂಗಲಾರದ ತುಪ್ಪವಾದ ಮುನಿರತ್ನ ಪ್ರಕರಣ. ಕೈಪಡೆ ವಿರುದ್ಧ ಬಿಜೆಪಿ ನಾಯಕರಿಗೆ ಸಿಕ್ಕ ಅಸ್ತ್ರಗಳು ಒಂದೆರಡಲ್ಲ. ಮೂಡಾ ಕೇಸ್ನಲ್ಲಿ ರಾಜೀನಾಮೆ ಕೇಳುವವರೆಗೂ ಹೋರಾಟ ಬಿಟ್ಟಿರಲಿಲ್ಲ. ವಾಲ್ಮೀಕಿ ನಿಗಮ ಹಗರಣದಲ್ಲಿ ಮತ್ತೊಂದು ಪಾದಯಾತ್ರೆ ನಡೆಸೋದಕ್ಕೆ ಸಿದ್ಧತೆ ಕೂಡ ನಡೆಸಿತ್ತು. ಇದೇ ಹೊತ್ತಲ್ಲೇ ಸ್ವಪಕ್ಷದ ಶಾಸಕನ ಜಾತಿ ನಿಂದನೆ, ಮಹಿಳೆಯರ ವಿರುದ್ಧದ ಮಾತು ಬಿಜೆಪಿಗೆ ಮುಜುಗರ ಉಂಟು ಮಾಡಿದೆ. ಸಾಲದಕ್ಕೆ ಎರಡು ಜಾತಿಗಳ ವಿರೋಧ ಕಟ್ಕೊಳ್ಳುವಂತಾಗಿದೆ. ಹೀಗಾಗಿ ನಿನ್ನೆ ಅಲರ್ಟ್ ಆಗಿರುವ ವಿಪಕ್ಷ ನಾಯಕ ಆರ್ ಅಶೋಕ್ ದೂರವಾಣಿ ಮೂಲಕ ಮಾತುಕತೆ ನಡೆಸಿದ್ರು. ಬಿಜೆಪಿ ನಾಯಕರ ಜೊತೆಗೆ ಸುದೀರ್ಘವಾಗಿ ಚರ್ಚೆ ಮಾಡಿದ್ರು. ಆಗ ಕೇಸರಿ ಕಲಿಗಳಿಗೆ ಸಿಕ್ಕಿದ್ದೇ ದಲಿತಾಸ್ತ್ರ. ಮತ್ತೆ ಮುನ್ನೆಲೆಗೆ ಬಂದ ಯಾದಗಿರಿ ಪಿಎಸ್ಐ ಸಾವಿನ ಪ್ರಕರಣ. ಕಾಂಗ್ರೆಸ್ನ ದಲಿತಾಸ್ತ್ರವನ್ನೇ ತಿರುಗಿಸಿಬಿಟ್ಟ ಕೇಸರಿ ಪಡೆ. ಯಾದಗಿರಿಯ ಪಿಎಸ್ಐ ಸಾವಿನ ಪ್ರಕರಣ ಕಾಂಗ್ರೆಸ್ಗೆ ಮಗ್ಗುಲು ಮುಳ್ಳಿನಂತೆ ಇರಿಯುತ್ತಿದೆ. ವಿಷಯ ಏನಂದ್ರೆ ಆಗಸ್ಟ್ 3ನೇ ತಾರೀಕಿನಂದು ಯಾದಗಿರಿ ಪಿಎಸ್ಐ ಪರಶುರಾಮ್ ಹೃದಯಾಘಾತದಿಂದ ಮೃತಪಟ್ಟಿದ್ರು. ಪರಶುರಾಮ್ ಕುಟುಂಬಸ್ಥರು ಕಾಂಗ್ರೆಸ್ ಶಾಸಕ ಚೆನ್ನಾರೆಡ್ಡಿ ಪಾಟೀಲ್ ವಿರುದ್ಧ ಆರೋಪಗಳ ಸುರಿಮಳೆಗೈದಿದ್ರು. ದಲಿತ ಅನ್ನೋ ಕಾರಣಕ್ಕೆ ಕಿರುಕುಳ ಕೊಟ್ಟಿದ್ದಾರೆ ಅಂತ ದೂರು ಕೂಡ ದಾಖಲಿಸಿದ್ದರು. ಆದ್ರೆ ಪೊಲೀಸರು ಮಾತ್ರ ಯಾದಗಿರಿ ಶಾಸಕ ಚೆನ್ನಾರೆಡ್ಡಿ ಮತ್ತು ಅವರ ಪುತ್ರನನ್ನ ಬಂಧಿಸಿರಲಿಲ್ಲ. ಇದೇ ವಿಚಾರ ಮುನಿರತ್ನ ಬಂಧನದ ಬೆನ್ನಲ್ಲೇ ಮುನ್ನೆಲೆಗೆ ಬಂದಿದೆ. ದಲಿತ ಪಾಪ ಪಿಎಸ್ಐ ಇವತ್ತು ಆತ್ಮಹತ್ಯೆ ಮಾಡ್ಕೊಂಡ. ಕಿರುಕುಳವನ್ನ ಸಹಿಸಲಿಕ್ಕಾಗ್ದೇನೆ ಆತ್ಮಹತ್ಯೆ ಮಾಡ್ಕೊತಾರೆ. ಅಟ್ರಾಸಿಟಿ ಕೇಸ್ ನಿಮಗೊಂದು ನಮಗೊಂದ. ಅಷ್ಟಕ್ಕೂ ಮುನಿರತ್ನ ಕೇಸ್ಗೂ ಶಾಸಕ ಚೆನ್ನಾರೆಡ್ಡಿ ಕೇಸ್ಗೂ ಏನ್ ಸಂಬಂಧ ಅಂದ್ರೆ, ಅವತ್ತು ಕೈ ಶಾಸಕನ ವಿರುದ್ಧ ಪಿಎಸ್ಐ ಪತ್ನಿ ಶ್ವೇತಾ ಜಾತಿ ನಿಂದನೆ ಕೇಸ್ ಹಾಕಿದ್ದರು. ಸದ್ಯ ಮುನಿರತ್ನ ವಿರುದ್ಧವೂ ಅಟ್ರಾಸಿಟಿ ಪ್ರಕರಣ ದಾಖಲಾಗಿದೆ. ಆದರೆ ಎರಡು ಪ್ರಕರಣಗಳಲ್ಲಿ ಸರ್ಕಾರದ ನಡೆ ಭಿನ್ನವಾಗಿದೆ ಅಂತ ಬಿಜೆಪಿ ನಾಯಕರು ಉರಿದುರಿದು ಬೀಳುತ್ತಿದ್ದಾರೆ. ಕಾಂಗ್ರೆಸ್ ಶಾಸಕ ಚೆನ್ನಾರೆಡ್ಡಿ ತನ್ನೂರು ಬಂಧನ ಯಾಕಿಲ್ಲ, ನಮಗೊಂದು ನಿಮಗೊಂದು ಅಟ್ರಾಸಿಟಿನಾ ಅಂತ ಕೇಳಿದ ಬಿಜೆಪಿ. ಶಾಸಕ ಚೆನ್ನಾರೆಡ್ಡಿ ತುನ್ನೂರು ವಿರುದ್ಧ ಅಟ್ರಾಸಿಟಿ ಕೇಸ್ ಬಿಜೆಪಿಗೆ ಪ್ರಬಲ ಅಸ್ತ್ರವಾಗಿ ಸಿಕ್ಕಿದೆ. ಇದೇ ವಿಚಾರವನ್ನ ಕೇಸರಿ ಕಲಿಗಳು ಗುರಾಣಿಯನ್ನಾಗಿ ಮಾಡ್ಕೊಳ್ತಿದ್ದಾರೆ. ನಿಮಗೊಂದು ನಮಗೊಂದು ಅಟ್ರಾಸಿಟಿನಾ ಅಂತ ಪ್ರಶ್ನೆ ಕೇಳಿದ್ದಾರೆ. ಒಂದು ಹೆಜ್ಜೆ ಮುಂದಿಟ್ಟು ಸಿಎಂ ಸಿದ್ದರಾಮಯ್ಯನವರ ಸಮಾಜವಾದವನ್ನು ಕೆಣಕಿ ಚೆಕ್ಮೇಟ್ ಇಟ್ಟಿದ್ದಾರೆ. ಯಾದಗಿರಿಯಲ್ಲಿ ಒಬ್ಬ ಪರಿಶಿಷ್ಟ ಜಾತಿಗೆ ಸೇರಿದಂಥ ವ್ಯಕ್ತಿ ಪರಶುರಾಮ್ ಆತ್ಮಹತ್ಯೆಯನ್ನು ಮಾಡ್ಕೊತಾರೆ. ಕಿರುಕುಳವನ್ನ ಸಹಿಸಲಿಕ್ಕಾಗ್ದೇನೆ ಆತ್ಮಹತ್ಯೆಯನ್ನು ಮಾಡ್ಕೊತಾರೆ. ಏನಾರು ಬಂಧಿಸಿದಾರ? ಅಲ್ಲಿ ಎಮ್ ಎಲ್ ಎ ಮಗನ್ ಬಂಧಿಸಿದಾರ? ಅಟ್ರಾಸಿಟಿ ಕೇಸ್ ಚೆನ್ನಾರೆಡ್ಡಿ ಮೇಲೆ ಹಾಕಿದ್ರು ಕೂಡ 1 ತಿಂಗಳವರೆಗೆ ಯಾಕೆ ಅರೆಸ್ಟ್ ಮಾಡಿಲ್ಲ? ಅಟ್ರಾಸಿಟಿ ಕೇಸ್ ನಿಮಗೊಂದು ನಮಗೊಂದ. ಇವ್ರನ್ನ ನಮ್ಮ ಬಿಜೆಪಿ MLA ಅರೆಸ್ಟ್ ಮಾಡ್ತೀರಾ, ಚೆನ್ನಾರೆಡ್ಡಿನ ಆದ್ರೆ ಮೆರೆಯೋದಕ್ಕೆ ಬಿಡ್ತೀರಾ? ಇದ ನಿಮ್ ಡೆಮೋಕ್ರಸಿ? ಇದ ಸಿದ್ದರಾಮಯ್ಯ ಅವರ ಸೆಕ್ಯುಲರಿಸಂ? ಏನ್ ಮಾಡಿದ್ರ? ದಲಿತ ಪಾಪ ಪಿಎಸ್ಐ ಇವತ್ತು ಆತ್ಮಹತ್ಯೆ ಮಾಡ್ಕೊಂಡ. ಅದಕ್ಕೆ ಯಾರು ಅದೇ ನಾ ಕೇಳ್ತೀನಿ, ದಲಿತ ಸಂಘಟನೆಗಳು ಎಲ್ಲಿ ಅದಾವು? ಇವರಿಗೆ ಕೆಲವೊಂದು ಪೇಡ್ ಸರ್ವೆಂಟ್ ಇದ್ದಂಗೆ ಅದ. ಕೆಲವೊಂದು ಮುಖಂಡರುಗಳು ದೇಶದಲ್ಲಿ ಅವರಲ್ಲಿ PTM ಇದ್ದಂಗೆ ರೊಕ್ಕ ಹಾಕ್ಕೊಂಡು ಮಾತಾಡ್ತಾವೆ. ಒಂದಕ್ಕೊಂದು ತಳಕು ಹಾಕಬೇಡಿ ಎಂದ ಎಂಬಿ ಪಾಟೀಲ್. ಬಿಜೆಪಿ ನಾಯಕರ ಆರೋಪವನ್ನ ಕಾಂಗ್ರೆಸ್ ತಳ್ಳಿ ಹಾಕಿದೆ. ವಿಜಯಪುರದಲ್ಲಿ ಈ ಬಗ್ಗೆ ಮಾತನಾಡಿರುವ ಸಚಿವ ಎಂಬಿ ಪಾಟೀಲ, ಎರಡು ಪ್ರಕರಣಗಳು ಬೇರೆ ಬೇರೆ, ಒಂದಕ್ಕೊಂದು ತಳಕು ಹಾಕಬೇಡಿ ಎಂದಿದ್ದಾರೆ. ನೋಡಿ, ಒಂದಕ್ಕೊಂದು ಟ್ಯಾಗ್ ಹಾಕೋಕೆ ಹೋಗಬೇಡಿ. ಚೆನ್ನಾರೆಡ್ಡಿ ಅವ್ರದ್ದಾಗಿದೆ. ಯಾವಾಗ ಚೆನ್ನಾರೆಡ್ಡಿ ಅವ್ರದ್ದು ಅದರಲ್ಲಿ ಏನೂ ಪಾತ್ರ ಇಲ್ಲ. ಇಲ್ಲಿ ಸಾಕ್ಷಿ ಸಮೇತ ಇಲ್ಲಿದೆ. ರಾಜಕೀಯ ನಾಯಕರ ಜಟಾಪಟಿ ಮಾತ್ರವಲ್ಲ, ಇವತ್ತು ಸರ್ಕಾರಿ ಕಾರ್ಯಕ್ರಮಗಳಲ್ಲೂ ಚೆನ್ನಾರೆಡ್ಡಿ ತುನ್ನೂರು ವಿರೋಧ ಎದುರಿಸಿದ್ದಾರೆ. ಪ್ರಜಾಪ್ರಭುತ್ವ ದಿನಾಚರಣೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ ವಿವಿಧ ದಲಿತ ಪರ ಹಾಗೂ ಕನ್ನಡ ಪರ ಸಂಘಟನೆಗಳು ಗರಂ ಆಗಿದ್ವು. ಜಿಲ್ಲಾ ಉಸ್ತುವಾರಿ ಸಚಿವರ ಎದುರೇ ಪಿಎಸ್ಐ ಸಾವಿನ ಪ್ರಕರಣವನ್ನ ನೆನಪಿಸಿ ಕಿಡಿಕಾರಿದ್ದಾರೆ. ಅದೇನೇ ಇರ್ಲಿ, ಶಾಸಕ ಮುನಿರತ್ನ ಪ್ರಕರಣ ಬಿಜೆಪಿಗೆ ಮುಜುಗರ ತಂದ್ರೆ ಕಾಂಗ್ರೆಸ್ಗೆ ಸ್ವಪಕ್ಷದ ಶಾಸಕನೇ ಮಗ್ಗುಲು ಮುಳ್ಳಾಗಿರೋದಂತೂ ಸುಳ್ಳಲ್ಲ.
ಬ್ಯೂರೋ ರಿಪೋರ್ಟ್ TV9.